ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬರುವಂತಹ ಮುಂದೆ ಆಗುವಂತಹ ಮಳೆಯ ಬಗ್ಗೆ ನಾನು ಒಂದು ಅಪ್ಡೇಟನ್ನು ಶೇರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಇವಾಗ ತುಂಬ ಕಡೆ ತುಂಬಾ ಮಳೆ ಆಗ್ತಾ ಇದೆ. ಸೊ ಹಾಗೆ ಇದು ಎಷ್ಟು ದಿನ ಹೀಗೆ ಮುಂದುವರಿಯಲಿದೆ, ಮುಂದೆ ಏನೆಲ್ಲ ಇದರಿಂದ ನಮಗೆ ಒಂದು ಅಪಾಯ ಉಂಟಾಗಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಚಿಕ್ಕದಾಗಿ ಒಂದು ಅಪ್ಡೇಟನ್ನು ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಡೇಟ್ ನಮಗೆ ಸಿಕ್ಕಿರೋದು ಬಂದು ಜುಲೈ 16ನೇ ತಾರೀಕು. ಸೊ ನಾನು ಅದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಾಯುಭಾರ ಕುಸಿತ ಪರಿಣಾಮ ಕರ್ನಾಟಕ ಸೇರಿ ಈ ರಾಜ್ಯಗಳಿಗೆ ಭಾರಿ ಮಳೆಯ ಪ್ರಭಾವದ ಭೀತಿ. ಬನ್ನಿ ಯಾವುದೆಲ್ಲ ರಾಜ್ಯಗಳಿದೆ, ಹಾಗೆ ನಮ್ಮ ಜಿಲ್ಲೆ ಏನಾದರೂ ಇದೆಯಾ, ಜಿಲ್ಲೆಗಳ ಬಗ್ಗೆ ಕೂಡ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ರಾಜ್ಯದಲ್ಲಿ ಕೆಲವು ವಾರಗಳಿಂದ ಸಾಧಾರಣದಿಂದ ಭಾರಿ ಮಳೆ ಮುಂದುವರೆದಿದೆ. ಈ ಮಳೆ ಸದ್ಯಕ್ಕೆ ಬಿಡುವುದು ಅಸಾಧ್ಯವಾಗಿದೆ. ಏಕೆಂದರೆ ಬಂಗಾಳ ಕೊಲ್ಲಿ ಹಾಗೂ ಅರಬ್ಬಿ ಸಮುದ್ರ ಮೇಲ್ಮೈನಲ್ಲಿ ಉಂಟಾಗಿರುವ ವಿಪರ್ಯಾತಗಳ ಪ್ರಭಾವದಿಂದ ಭಾರಿ ಹಾಗೂ ಅತ್ಯಧಿಕ ಮಳೆ ಆರಂಭಿಸಲಿದೆ ಎಂದು ಹವಾಮಾನ ಇಲಾಖೆಯ ವರದಿಯ ಪ್ರಕಾರ ತಿಳಿದು ಬಂದಿದೆ. ಹಾಗೆಯೇ ಬಂಗಾಳ ಕೊಲ್ಲಿಯಲ್ಲಿ ಒಡಿಶಾ ರಾಜ್ಯದ ಕರಾವಳಿ ಭಾಗದಲ್ಲಿ ವಾಯುಭಾರ ಕುಸಿತ ಉಂಟಾಗಿದೆ. ಇದರೊಂದಿಗೆ ಮೇಲ್ಮೈ ಸುಳಿಗಾಳಿಯು 7.6 ಎತ್ತರದವರೆಗೆ ಸುಳಿಗಾಳಿ ಸೃಷ್ಟಿಯಾಗಿದೆ. ಇನ್ನು ಪೂರ್ವ ಅರಬ್ಬಿ ಸಮುದ್ರದಲ್ಲಿ ಸಹ ಈಗಾಗಲೇ ಉಂಟಾಗಿರುವ ಬದಲಾವಣೆಗಳು ಮತ್ತೆ ಮುಂದುವರೆದಿದೆ ಎಂದು ಐಎಂಡಿ ಬೆಂಗಳೂರು ಹವಾಮಾನ ತಜ್ಞ ಡಾಕ್ಟರ್ CS ಪಾಟೀಲ್ ಅವರು ಮಾಹಿತಿಯನ್ನು ಲಭ್ಯ ಮಾಡಿದ್ದಾರೆ. ಹಾಗಾದರೆ ಅದು ಇನ್ನೂ ಎಷ್ಟು ಎಫೆಕ್ಟಿವ್ ಅಂತ ತಿಳಿಸೋಣ. ಪೂರ್ವ ಅರಬ್ಬಿ ಸಮುದ್ರದಲ್ಲಿ ಕೇರಳ, ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗುಜರಾತ್ ಕರಾವಳಿ ಭಾಗದ ಭೂಮಿಗೆ ಹತ್ತಿರದಲ್ಲಿ ಸ್ಟ್ರಫ್ ಉಂಟಾಗಿದೆ. ಇವೆಲ್ಲ ವೈಪರೀತ್ಯಗಳು ಹವಾಮಾನ ಬದಲಾವಣೆಗಳ ತೀವ್ರತೆಯ ಪ್ರಭಾವದಿಂದಾಗಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಡೆ ಮುಂಗಾರು ಮಳೆ ಆವರಿಸಿದೆ. ಕರ್ನಾಟಕದಲ್ಲಿ ಜುಲೈ 19ರವರೆಗೆ ಭಾರಿ ಮಳೆ ಎಚ್ಚರಿಕೆ ನೀಡಲಾಗಿದೆ. ವಾಯುಭಾರದ ಕುಸಿತ ಸ್ಟ್ರಫ್ ತೀವ್ರಗೊಂಡರೆ ಪ್ರವಾಹ ಭೀತಿ. ಒಡಿಶಾ ರಾಜ್ಯದ ಕರಾವಳಿ ಸಮೀಪ ಉಂಟಾಗಿರುವ ವಾಯುಭಾರ ಕುಸಿತವು ಮತ್ತಷ್ಟು ತೀವ್ರಗೊಂಡರೆ ಪರಿಸ್ಥಿತಿ ಬಿಗುಡಾಯಿಸುತ್ತದೆ. ಸುಳಿಗಾಳಿ ಸ್ಟ್ರಫ್ ನಂತರದ ಹಂತದಲ್ಲಿ ಕಡಿಮೆ ಒತ್ತಡ ಪ್ರದೇಶ ನಿರ್ಮಾಣವಾಗುತ್ತದೆ. ಮತ್ತೆ ಅದು ತೀವ್ರಗೊಂಡು ಸ್ಪಷ್ಟ ವಾಯುಭಾರ ಕುಸಿತವಾಗುತ್ತದೆ. ಸದ್ಯ ವಾಯುಭಾರ ಕುಸಿತವು ಮತ್ತಷ್ಟು ತೀವ್ರಗೊಂಡಿದ್ದೇ ಆದಲ್ಲಿ ಅದು ಚಂಡಮಾರುತವಾಗಿಯೂ ಬದಲಾಗಬಹುದು ಎಂದು ಅಂದಾಜಿಸಲಾಗಿದೆ. ಸದ್ಯ ಒಡಿಶಾ ಭಾಗದ ವೈಪರೀತ್ಯ ಬಿರುಗಾಳಿಯು ಕೇರಳದತ್ತ ಬೀಸಿದ್ದೇ ಆದಲ್ಲಿ ಕರ್ನಾಟಕ, ಚೆನ್ನೈ, ಕೇರಳ ರಾಜ್ಯಗಳಲ್ಲಿ ಪ್ರವಾಹ ಉಂಟು ಮಾಡುವ ಮಳೆ ಬರಬಹುದು. ಒಂದು ವೇಳೆ ಅದು ಅಂಡಮಾನ್, ಅಸ್ಸಾಂ ಕಡೆಗೆ ಗಾಳಿ ಸಾಗಿದರೆ ರಾಜ್ಯಕ್ಕೆ ತೊಂದರೆಯಾಗುವುದಿಲ್ಲ. ಕರ್ನಾಟಕ ಸೇರಿ 4 ರಾಜ್ಯಗಳಿಗೆ ಭಾರೀ ಮಳೆ. ಅದೇ ರೀತಿ ಅರಬ್ಬಿ ಸಮುದ್ರದ 4 ರಾಜ್ಯಗಳ ಕರ್ನಾಟಕ, ಗುಜರಾತ್, ಮಹಾರಾಷ್ಟ್ರ ಮತ್ತು ಕೇರಳ ಕರಾವಳಿಯಲ್ಲೇ ವಾರಗಳಿಂದ ಬದಲಾವಣೆ ಹೊಂದುತ್ತಿರುವ ಸುಳಿಗಾಳಿಯು ಭೂಮಿ ಮೇಲ್ಮೈ ಅಪ್ಪಳಿಸಿದರೆ ಮುಂದಿನ 1 ವಾರ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಅತ್ಯಧಿಕ ಮಳೆ ಬರಬಹುದು. ಸದ್ಯ ಹವಾಮಾನ ಬದಲಾವಣೆಗಳ ಬಗ್ಗೆ ಮಾಹಿತಿ ನೀಡುವ ಹವಾಮಾನ ಇಲಾಖೆಯಿಂದ ನಾಳೆ ನಾಡಿದ್ದು ಮತ್ತಷ್ಟು ಮುನ್ಸೂಚನೆ ಮಾಹಿತಿ ದೊರೆಯಲಿದೆ. ಕರ್ನಾಟಕದ ಮೇಲಾಗುವ ಪ್ರಭಾವವೇನು? ವಾಯುಭಾರ ಸುಳಿಗಾಳಿಯಿಂದಾಗಿ ಮುಂಗಾರು ಮಳೆ ಕರ್ನಾಟಕದಲ್ಲಿ ಅಬ್ಬರಿಸಿದೆ. ಜುಲೈ 19ರವರೆಗೆ ಕರಾವಳಿ ಮತ್ತು ಮಲೆನಾಡಿನ ಒಂದೆರಡು ಜಿಲ್ಲೆಗಳಲ್ಲಿ ಅತ್ಯಧಿಕ ಧಾರಾಕಾರ ಮಳೆ ಸುರಿಸಲಿದೆ. ಮುಂದಿನ 24 ಗಂಟೆ ಕೆಲ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ನೀಡಲಾಗಿದೆ. ಉಳಿದಂತೆ ಮಂಗಳವಾರ ಮತ್ತು ಬುಧವಾರ ರಾಜ್ಯ ಉತ್ತರ ಮತ್ತು ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಸಾಧಾರಣದಿಂದ ಭಾರೀ ಮಳೆ ಆಗಲಿದೆ ಎಂದು ಐಎಂಡಿ ಮುನ್ಸೂಚನೆ ನೀಡಿದೆ. ಸ್ನೇಹಿತರೆ, ಇವತ್ತಿನ ಈ ಒಂದು ಅಪ್ಡೇಟ್ ತಮಗೇನಾದ್ರು ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆಯೇ ಮುಂದೆ ಬರುವಂತಹ ಅಪ್ಡೇಟ್ಸ್ ನಿಮಗೇನಾದ್ರು ಸಿಗಬೇಕು ಅಂದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ನಂತರ ಪಕ್ಕದಲ್ಲೇ ಬರುವಂತಹ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಮತ್ತು ಮುಂದೆ ಬರುವಂತಹ ಅಪ್ಡೇಟೆಡ್ ವಿಡಿಯೋ ಕೂಡ ನಿಮಗೂ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು.